ಮತ್ತೆ ಪ್ಲೂಟೋ ಗ್ರಹವನ್ನ 9ನೇ ಗ್ರಹವನ್ನಾಗಿ ಘೋಷಣೆ ಮಾಡ್ತಾರ. ಕೇವಲ 10 ವರ್ಷದ ಮಗು ನಾಸಾಗೆ ಲೆಟರ್ ಬರೆದು ಪ್ಲೂಟೋನ ಮತ್ತೆ 9th ಪ್ಲಾನೆಟ್ ಆಗಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದೆ. ನಾಸಾ ಕೂಡ ಇದರ ಬಗ್ಗೆ ಗಮನ ಕೊಡ್ತೀವಿ ಅಂತ ರಿಪ್ಲೈ ಮಾಡಿದೆ. ನೋಡಿ, ಪ್ಲೂಟೋದ ಡಯಾಮೀಟರ್ 2377 ಕಿಲೋಮೀಟರ್ ಇದೆ. ಅಂದ್ರೆ 6 ಪ್ಲೂಟೋನ ಒಂದೇ ಲೈನ್ ಅಲ್ಲಿ ಇಟ್ರೂ ಸಹ ಇದು ಅರ್ತ್ ಗೆ ಸಮ ಇಲ್ಲ. ಪ್ಲೂಟೋದ ಆವರೇಜ್ ಟೆಂಪರೇಚರ್ -230 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇಲ್ಲಿಗೆ ಸೂರ್ಯನ ಕಿರಣ ತಲುಪೋದಕ್ಕೆ 5 ಗಂಟೆ ಸಮಯ ಹಿಡಿಯುತ್ತೆ. ಪ್ಲೂಟೋದ ಸರ್ಫೇಸ್ ಅಲ್ಲಿ ಒಂದು ದೊಡ್ಡ ಹಾರ್ಟ್ ಶೇಪ್ ಏರಿಯಾ ಕೂಡ ಇದೆ. ಪ್ಲೂಟೋನ 1930ರಲ್ಲಿ ಕ್ಲೈಡ್ ಹೆಸರಿನ ಒಬ್ರು ಅಮೆರಿಕನ್ ಆಸ್ಟ್ರೋನಾಟ್ ಡಿಸ್ಕವರ್ ಮಾಡಿರ್ತಾರೆ. ಆದ್ರೆ 2006ರಲ್ಲಿ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಸೈಂಟಿಸ್ಟ್ ಪ್ಲೂಟೋದ ಪ್ಲಾನೆಟ್ ಸ್ಟೇಟಸ್ ನ ರಿಮೂವ್ ಮಾಡ್ತಾರೆ. ಯಾಕಂದ್ರೆ ಪ್ಲಾನೆಟ್ ಅಂತ ಕರ್ಸ್ಕೊಳ್ಳೋಕೆ ಈ 3 ಕಂಡೀಷನ್ಸ್ ನ ಫುಲ್ಫಿಲ್ ಮಾಡಬೇಕು. ಮೊದಲನೇದು, ಆ ಪ್ಲಾನೆಟ್ ಸೂರ್ಯನ ಸುತ್ತ 360 ಡಿಗ್ರಿ ರೊಟೇಟ್ ಆಗಬೇಕು. ಎರಡನೇದು, ಇದರಲ್ಲಿ ತುಂಬಾ ಮಾಸ್ ಇರಬೇಕು ಅಂಡ್ ಇದರ ಗ್ರಾವಿಟಿಯಿಂದ ಇದು ಗೋಳಾಕಾರದಲ್ಲಿರಬೇಕು. ಮೂರನೇದು, ತನ್ನ ಸುತ್ತ ಯಾವುದೇ ದೊಡ್ಡ ವಸ್ತುಗಳು ಇರಬಾರದು. ಇಲ್ಲಿ ಪ್ಲೂಟೋಗೆ ಇದ್ದ ಸಮಸ್ಯೆ ಏನಂದ್ರೆ ಮೊದಲ 2 ಕಂಡೀಷನ್ಸ್ ನ ಫುಲ್ಫಿಲ್ ಮಾಡ್ತಿತ್ತು. ಆದ್ರೆ 3ನೇ ಕಂಡೀಷನ್ ನ ಫುಲ್ಫಿಲ್ ಮಾಡ್ಲಿಲ್ಲ. ಯಾಕಂದ್ರೆ ಪ್ಲೂಟೋ ಕ್ಯೂಪರ್ ಬೆಲ್ಟ್ ಏರಿಯಾದಲ್ಲಿ ತಿರುಗುತ್ತೆ. ಅಂದ್ರೆ ನೆಪ್ಚೂನ್ ನಂತರದ ಏರಿಯಾ. ಇಲ್ಲಿ ಪ್ಲೂಟೋ ಅಲ್ಲದೆ ಹಲವಾರು ಡಾರ್ಫ್ ಪ್ಲಾನೆಟ್ ಗಳಾದ ಏರಿಸ್, ಮೇಕ್ಮೆಕ್ ರೀತಿಯ ಲಕ್ಷಾಂತರ ಆಬ್ಜೆಕ್ಟ್ ಗಳಿವೆ. ಸೈಂಟಿಸ್ಟ್ ಗಳ ಪ್ರಕಾರ ಈ ಬೆಲ್ಟ್ ಸೋಲಾರ್ ಸಿಸ್ಟಮ್ ಕ್ರಿಯೇಟ್ ಆದ ನಂತರ ಉಳಿದಿರೋ ಪಾರ್ಟ್ಸ್ ಗಳು.